ಅರ್ಥಶಾಸ್ತ್ರದ ಪ್ರಮುಖ ಶಾಖೆ ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರ ಅಂಥೇಳಿ, ಇಂಟರ್ನ್ಯಾಷನಲ್ ಎಕನಾಮಿಕ್ಸ್. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಕೆಸೆಟ್ ಮತ್ತು ನೆಟ್ ಎಕ್ಸಾಮ್ ಸಂಬಂಧಪಟ್ಟಂತೆ ಇರುವಂತಹ ಸಿಲೆಬಸ್ ಯಾವುದು ಅಂತಂದ್ರೆ ಇದು. ಇನ್ನು ಪಿ ಯು ಲೆಕ್ಚರರ್ ರಿಕ್ರೂಟ್ಮೆಂಟು, ಆಮೇಲೆ ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮ್ ಸಂಬಂಧಪಟ್ಟಂತೆ ಇಂಟರ್ನ್ಯಾಷನಲ್ ಎಕನಾಮಿಕ್ಸ್ ಸಂಬಂಧಪಟ್ಟಂಥ ಸಿಲೆಬಸ್ ಏನಿತ್ತು ಅನ್ನೋದು ನೆಕ್ಸ್ಟ್ ನೋಡೋಣ. ಸೊ ಇಲ್ಲಿ ಇಂಟರ್ನ್ಯಾಷನಲ್ ಎಕನಾಮಿಕ್ಸ್ ಸಂಬಂಧಪಟ್ಟಂಗೆ ಕೆಸೆಟ್ ಮತ್ತು ನೆಟ್ಟು ಎಕ್ಸಾಮ್ನಲ್ಲಿ ಇರುವಂತಹ ಸಿಲೆಬಸ್ ನೋಡಿದರೆ ಇಲ್ಲಿ ಪ್ರಶ್ನೆಗಳು ಎಲ್ಲಿ ಹೈಲೈಟ್ ಆಗ್ತವೆ ಅನ್ನೋದನ್ನು ಸ್ವಲ್ಪ ನಾವು ಗಮನಿಸಬೇಕು. ನಮಗೆ ಬೇಸಿಕ್ಕಾಗಿ ಗೊತ್ತಿರಬೇಕಾದದ್ದು ಪ್ರಶ್ನೆಗಳು ಈ ಕಾನ್ಸೆಪ್ಟ್ಗಳನ್ನ ಬಿಟ್ಟು ಕೇಳಲಿಕ್ಕಾಗೋದಿಲ್ಲ. 100% ಇಲ್ಲಿ ಏನು ಮಾಡ್ತಾರೆ, ಕ್ವಶನ್ಸನ್ನು ಕೇಳಿರ್ತಾರೆ. ಅದು ಯಾವುದು ಅಂತಂದ್ರೆ ಇಲ್ಲಿದೆ ನೋಡಿ, ಗ್ಯಾಟ್, WTO, ಆಮೇಲೆ IMF ಆ್ಯಂಡ್ ವರ್ಲ್ಡ್ ಬ್ಯಾಂಕ್. ಸೊ ಇವುಗಳಿಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ಆಲ್ಮೋಸ್ಟ್ ಎಲ್ಲ ಪ್ರಶ್ನೆ ಪತ್ರಿಕೆಗಳಲ್ಲಿ ಕಾಣ್ತವೆ. ಸೊ ಇವುಗಳಿಗೆ ಸಂಬಂಧಪಟ್ಟಂತೆ ಸ್ಪೆಷಲ್ ವಿಡಿಯೋಗಳನ್ನು ನಾವು ಮಾಡ್ತೀವಿ. ಸೊ ಹಾಗಾಗಿ ಇಂಟರ್ನ್ಯಾಷನಲ್ ಎಕನಾಮಿಕ್ಸ್ ಅಂತ ಬಂತಂದರೆ ಇಲ್ಲಿ ಗ್ಯಾಟ್, WTO, IMF, ವರ್ಲ್ಡ್ ಬ್ಯಾಂಕ್ ಮತ್ತು ಇನ್ನು PU ಮತ್ತು ಅಸಿಸ್ಟೆಂಟ್ ಪ್ರೊಫೆಸರ್ ಸಂಬಂಧಪಟ್ಟಂಗೆ ಸಿಲೆಬಸ್ಸಲ್ಲಿ ಸ್ವಲ್ಪ ವ್ಯತ್ಯಾಸ ನೋಡಿದರೆ ಅಲ್ಲಿ ಇನ್ನೂ ಕೆಲವೊಂದು ಅಂತಾರಾಷ್ಟ್ರೀಯ ಸಂಘಟನೆಗಳ ಬಗ್ಗೆ ಡಿಸ್ಕಷನ್ ಇದೆ, ಅಂದ್ರೆ ಸಿಲೆಬಸ್ಸನ್ನು ಇಟ್ಟಿದ್ದಾರೆ. ಸೊ ಇಲ್ಲಿ ಪ್ರಶ್ನೆಗಳು ಮಿಸ್ ಆಗೋದಿಲ್ಲ. ಸೊ ಈ ಕಾನ್ಸೆಪ್ಟ್ಗಳ ಮೇಲೆ ಕ್ವಶನ್ಸ್ಗಳನ್ನು ಕೇಳಿರ್ತಾರೆ. ಇವುಗಳ ಬಗ್ಗೆ ಸ್ವಲ್ಪ ಡೆಪ್ತಾಗಿ ನೋಡ್ಕೊಳ್ಬೇಕಾಗತ್ತೆ. ಇನ್ನು ಹೈಲೈಟ್ ಆಗುವಂಥದ್ದು ಎಲ್ಲಿ ಅಂತಂದ್ರೆ ಬ್ಯಾಲೆನ್ಸ್ ಆಫ್ ಪೇಮೆಂಟ್. ಸೊ ಇಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಇನ್ನು ಎಕ್ಸ್ಚೇಂಜ್ ರೇಟ್, ವಿನಿಮಯ ದರ, ವಿದೇಶಿ ವಿನಿಮಯ ದರ, ಸೊ ಮಾರ್ಕೆಟ್, ಆಮೇಲೆ ಕಾನ್ಸೆಪ್ಟ್ ಮತ್ತು ಥಿಯರೀಸ್ ಅಂಥೇಳಿ. ಸೊ ಇದಕ್ಕೆ ಸಂಬಂಧಪಟ್ಟಂಥ ಕ್ವಶನ್ಸ್ಗಳನ್ನು ಕೇಳಿದ್ದಾರೆ. ಇನ್ನು ಇಂಟರ್ನ್ಯಾಷನಲ್ ಥಿಯರೀಸ್ ಆಫ್ ಇಂಟರ್ನ್ಯಾಷನಲ್ ಟ್ರೇಡ್ ಅಂತಿದೆ ನೋಡಿ. ಸೊ ಇಲ್ಲಿ ಆ್ಯಡಮ್ ಸ್ಮಿತ್ ಆಗಿರ್ಬೋದು, ರೆಕಾರ್ಡ್ ಆಗಿರ್ಬೋದು, ಸೊ ಇವರಿಗೆ ಸಂಬಂಧಪಟ್ಟಂಥ ಏನು ಥಿಯರೀಸ್ಗಳದಾವ, ಸಿದ್ಧಾಂತಗಳದಾವಲ್ಲ, ಅವುಗಳಿಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ಹೈಲೈಟ್ ಮಾಡೇ ಇರ್ತಾರೆ. 100% ಇದಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ಕ್ವಶನ್ ಪೇಪರಲ್ಲಿ ಇದ್ದೇ ಇರ್ತವೆ. ಸೊ ಹಾಗಾಗಿ ಇಷ್ಟು ನೀವೇನು ಮಾಡಬೇಕಾಗತ್ತೆ. ಸೊ ಕೆಸೆಟ್ ಮತ್ತು ನೆಟ್ ಎಕ್ಸಾಮ್ ಪ್ರಿಪ್ರೇಷನ್ ಮಾಡ್ತಾ ಇರೋರು ಇವುಗಳ ಬಗ್ಗೆ ಮಹತ್ವವಾಗಿ ಮತ್ತು ಅವುಗಳ ಬಗ್ಗೆ ಡೆಪ್ತಾಗಿ ನಾವು ತಿಳ್ಕೊಳ್ಳಲೇಬೇಕಾಗತ್ತೆ. ಸೊ ಇವುಗಳ ಸಂಬಂಧಪಟ್ಟ ಕ್ವಶನ್ಸನ್ನು ಭಾಳ ಸರ್ತಿ ಮುಂದಿನ ಇದರಲ್ಲಿ ಕೇಳಿದ್ದಾರೆ. ಹಾಗಾದರೆ ಈಗ ನಾವು ಇಷ್ಟು ವಿಷಯಗಳಲ್ಲಿ ಹೈಲೈಟ್ ಎಲ್ಲಿ ಮಾಡ್ತಾರೆ ಅನ್ನೋದ್ರ ಬಗ್ಗೆ ನಮಗೆ ಸ್ವಲ್ಪ ಐಡಿಯಾ ಬಂತು. ಆದರೆ ಸಿಲೆಬಸ್ ಎಷ್ಟಿದೆ ಅನ್ನೋದು ಸ್ವಲ್ಪ ನಮ್ಗೆ ಕ್ಲಿಯರ್ ಇರಲಿ. ಇಲ್ಲೇನು ಭಾಳ ಅಷ್ಟು ವೈಡ್ ಅಂತ ಅನ್ನೋದಕ್ಕಿಂತನೂ ಏನು ಮೇನ್ ಬೇಸಿಕ್ ಏನಿದೆ ಇದರೊಳಗೆ ಅದು ನೋಡ್ಕೊಳ್ಬೇಕು. ಯಾಕಂತಂದ್ರೆ ಇಲ್ಲಿ ಇಂಟರ್ನ್ಯಾಷನಲ್ ಎಕನಾಮಿಕ್ಸ್ ಅಂತ ಬಂದಾಗ ಇಂಟರ್ನ್ಯಾಷನಲ್ ಟ್ರೇಡ್ ಅಂತ ಬಂದೇ ಬರುತ್ತೆ. ಸೊ ಅಲ್ಲಿ ಈ ಬ್ಯಾಲೆನ್ಸ್ ಆಫ್ ಪೇಮೆಂಟು, ಎಕ್ಸ್ಚೇಂಜ್ ರೇಟು, ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್, ಆಮೇಲೆ ಈ WTO, ಗ್ಯಾಟ್, IMF, ವರ್ಲ್ಡ್ ಬ್ಯಾಂಕ್. ಸೊ ಇವುಗಳ ಬಗ್ಗೆ ನಮಗೆ ಸ್ವಲ್ಪ ಜಾಸ್ತಿನೇ ಗೊತ್ತಿರಬೇಕಾಗತ್ತೆ. ಯಾಕಂದರೆ ಪ್ರಶ್ನೆಗಳನ್ನು ಇಲ್ಲಿ ಹೈಲೈಟ್ ಮಾಡ್ತಾರೆ. ಸೊ ಇನ್ನು ನೆಕ್ಸ್ಟ್ ನಾವು ನೋಡೋದಾತಂದ್ರೆ ಈ PU ಲೆಕ್ಚರ್ ರಿಕ್ರೂಟ್ಮೆಂಟ್ ಸಂಬಂಧಪಟ್ಟಂಗೆ ಮತ್ತು ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮ್ ಸಂಬಂಧಪಟ್ಟಂಗೆ ಅಲ್ಲಿ ಸಿಲೆಬಸ್ಸನ್ನು ಯಾವುದನ್ನು ಹೈಲೈಟ್ ಮಾಡಿದ್ದಾರೆ ಅಂತ ನೋಡ್ಕೊಳ್ಬೇಕಾಗತ್ತೆ. ಯಾಕೆ ಇದನ್ನು ಮಾಡಬೇಕಾಗಿದೆ ಅಂತಂದ್ರೆ ನಾವು ಎಕ್ಸಾಮನ್ನು ಬರೀಬೇಕಾತಂದ್ರೆ ನಮಗೆ ಕೆಲವೊಂದು ಕಾನ್ಸೆಪ್ಟ್ಗಳು ಯಾವುದು ಬಹಳ ಮಹತ್ವದ್ದು, ಯಾವುದಕ್ಕೆ ನಾವು ಹೆಚ್ಚು ಮಹತ್ವವನ್ನು ಕೊಡಬೇಕಾಗಿದೆ ಅನ್ನೋದು ನಮಗೆ ಗೊತ್ತಿರಬೇಕು. ಆವಾಗ ಮಾತ್ರ ಏನು ಮಾಡ್ತೀವಿ ಅಂತಂದ್ರೆ ನಾವು ಆ ಟಾಪಿಕ್ಗಳನ್ನು ಹೆಚ್ಚು ಓದ್ಕೊಳ್ತೀವಿ. ಇದರಿಂದ ಎಕ್ಸಾಮಲ್ಲಿ ಹೆಚ್ಚು ಪ್ರಶ್ನೆಗಳಿಗೆ ನಾವು ಆನ್ಸರ್ ಮಾಡಲಿಕ್ಕೆ ಸಾಧ್ಯ ಆಗತ್ತೆ. ಇಲ್ಲಿ ಇದನ್ನು ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮ್ಗಿತ್ತಲ್ಲ, ಸೊ ಅದಕ್ಕೆ ಸಂಬಂಧಪಟ್ಟಂತೆ ಈ ಸಿಲೆಬಸ್ ಇತ್ತು. ಸೊ ಆ ಸಿಲೆಬಸ್ಸಲ್ಲಿ ಏನು ಹೈಲೈಟ್ ಇದೆ ಅಂದ್ರೆ ಈಗ ನಾವು ಕೆಸೆಟ್ ಮತ್ತು ನೆಟ್ ಎಕ್ಸಾಮ್ ಸಂಬಂಧಪಟ್ಟಂತೆ ಇರುವಂಗೆ ಇಲ್ಲಿ ಏನು ಹೈಲೈಟ್ ಇದೆ ಅಂತ ನೋಡಿದಾಗ ಇಲ್ಲಿಯೂ ಕೂಡ WTO ಆಗಿರ್ಬೋದು, ಇಲ್ಲೊಂದು ಸಾರ್ಕ್ ಹೊಸ ಸಂಘಟನೆ, ಇದು ಅಂತಾರಾಷ್ಟ್ರೀಯ ಸಂಘಟನೆ, ಇದಕ್ಕೆ ಸಂಬಂಧಪಟ್ಟಂಗೆ IMF ಇದೆ, ವರ್ಲ್ಡ್ ಬ್ಯಾಂಕ್ ಇದೆ, ಆಮೇಲೆ ABD ಅಂತೇಳಿ ಇದು ಹೊಸದು. ಸೊ ಇಷ್ಟು ಬಗ್ಗೆ ಇಲ್ಲಿ ಕ್ವಶನ್ಸ್ಗಳನ್ನ ಮಿಸ್ ಆಗೋದಿಲ್ಲ ಅಂತಾಯಿತು. ಸೊ ಇಲ್ಲಿ ಗ್ಯಾಟ್ ಅಂತಿಲ್ಲ, ಆದರೆ ಗ್ಯಾಟ್ ಬಗ್ಗೆ ಕ್ವಶನ್ಸನ್ನು ಕೇಳ್ಬೋದು. ಯಾಕಂದ್ರೆ ಇಷ್ಟು ಸಿಲೆಬಸ್ಸನ್ನು ಇಲ್ಲಿ ಅಂದರೆ ಇಂಪಾರ್ಟೆಂಟ್ ಯಾವುದು ಅಂತ ನಮಗೆ ಗೊತ್ತಾಗ್ಬಿಡುತ್ತೆ. ಎಲ್ಲ ಈ 3-4 ಸಿಲೆಬಸ್ಸಲ್ಲಿ ರಿಪೀಟ್ ಇರುವಂಥದ್ದು ಸಿಲೆಬಸ್ ಯಾವುದಾಗಿರುತ್ತೆ ಅದು ಆಲ್ಮೋಸ್ಟ್ ಇಂಪಾರ್ಟೆಂಟ್ ಸಿಲೆಬಸ್ಸನ್ನು ಆಗಿರುತ್ತೆ. ಸೊ ಅದ್ರ ಬಗ್ಗೆ ನಾವು ನೋಡ್ಕೊಳ್ಬೇಕಾಗತ್ತೆ.
ಆಗಲೇ ನಾವು ನೋಡಿದ ಹಿಂದೆ ಕೆಸೆಟ್ ಮತ್ತು ನೆಟ್ ಎಕ್ಸಾಮ್ ಸಿಲೆಬಸ್ ನೋಡಿದಾಗ ಈ ಥಿಯರೀಸ್ ಆಫ್ ಇಂಟರ್ನ್ಯಾಷನಲ್ ಟ್ರೇಡ್ ಅಂತಿದೆ ನೋಡಿ. ಸೊ ಇದಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನ ಕೇಳ್ತಾರೆ. ಅದರೊಳಗೆ ನಿಯೋ ಕ್ಲಾಸಿಕಲ್ಲ, ಮಾಡರ್ನ್ ಆ್ಯಂಡ್ ರೀಸೆಂಟ್ ಥಿಯರೀಸ್ ಅಂತ ಕೆಲವೊಂದು ಡಿವೈಡ್ ಮಾಡ್ತಾರೆ. ಸೊ ಅವುಗಳ ಬಗ್ಗೆ ನಾವು ನೋಡ್ಕೊಳ್ಬೇಕಾಗತ್ತೆ. ಇದರೊಂದಿಗೆ ಇಲ್ಲಿ ಕೂಡ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಇದೆ ನೋಡಿ, ಆಮೇಲೆ ಫಾರಿನ್ ಎಕ್ಸ್ಚೇಂಜ್ ಇದೆ. ಇದರೊಂದಿಗೆ ಇಲ್ಲಿ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಜೊತೆಗೆ ಮತ್ತು ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್ ಬಗ್ಗೆ ನೋಡಿ, ಅಲ್ಲಿ ಕೂಡ ಇತ್ತು, ಇಲ್ಲಿ ಕೂಡ ಇದೆ. ಹಾಗಾದರೆ ಇಷ್ಟು ಇಂಪಾರ್ಟೆಂಟಾಗಿ. ಇನ್ನೊಂದು ಗೇನ್ ಫ್ರಮ್ ಟ್ರೇಡ್ ಅಂತೇಳಿ, ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಅಂತೇಳಿ. ಸೊ ಇದಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ಕೇಳಿರ್ತಾರೆ. ಸೊ ಅಟ್ಲೀಸ್ಟ್ ಇವುಗಳ ಬಗ್ಗೆ ನಮಗೆ ಗೊತ್ತಿರಲೇಬೇಕು. ನಾವು ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರವನ್ನು ಅಧ್ಯಯನ ಮಾಡ್ತಾ ಇದ್ವು ಅಂತಂದಮೇಲೆ ಇವುಗಳ ಬಗ್ಗೆ ನಮಗೆ ಗೊತ್ತಿರಬೇಕಾಗತ್ತೆ. ಸ್ಪೆಷಲಾಗಿ ಟಾಪಿಕ್ಗಳಲ್ಲಿ ಯಾವ ಕ್ವಶನ್ಸನ್ನ ಹೈಲೈಟ್ ಮಾಡಬಹುದು ಅನ್ನೋದು ನಮಗೆ ಕ್ಲಿಯರ್ ಆಗುತ್ತೆ. ಇದು ಹಿಂದೆ PU ಲೆಕ್ಚರರ್ ರಿಕ್ರೂಟ್ಮೆಂಟ್ ಆಗಿತ್ತು. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಇಂಟರ್ನ್ಯಾಷನಲ್ ಎಕನಾಮಿಕ್ಸ್ ಸಂಬಂಧಪಟ್ಟಂಗೆ ಇರುವಂತಹ ಸಿಲೆಬಸ್ ಇದು. ಸೊ ಇಲ್ಲಿ ಕೂಡ ನಾವು ಹಿಂದೆ ಇರುವಂಥ ಸಿಲೆಬಸ್ಸನ್ನು ನೋಡಿದರೆ ಇಲ್ಲಿ ಕೂಡ ಅದೇ ರೀತಿಯಾಗಿ ಏನು ಚೇಂಜಸ್ ಏನಿಲ್ಲ ಅಂತ ಅನಿಸುತ್ತೆ. ಯಾಕಂದರೆ ಇಲ್ಲಿ ಥಿಯರೀಸ್ ಆಫ್ ಇಂಟರ್ನ್ಯಾಷನಲ್ ಟ್ರೇಡ್ ಅನ್ನೋದು ಸೇಮ್ ಇದೆ. ಅಲ್ಲಿ ಅಂದ್ರೆ ಈ ಕ್ವಶನ್ ಸಿದ್ಧಾಂತಗಳ ಬಗ್ಗೆ, ಅಂತಾರಾಷ್ಟ್ರೀಯ ವ್ಯಾಪಾರದ ಸಿದ್ಧಾಂತಗಳ ಬಗ್ಗೆ ಕ್ವಶನ್ಸನ್ನು ಕೇಳ್ತಾರೆ ಅಂತಲೇ ಅರ್ಥ ಆಯಿತು. ಅದರಲ್ಲಿ ಇವ್ರು ಏನು ಮಾಡಿದ್ದಾರೆ ಅಂದ್ರೆ ಅಬ್ಸಲ್ಯೂಟ್ ಕಾಸ್ಟ್ ಅಡ್ವಾಂಟೇಜು ಮತ್ತು ಕಂಪೇರಿಟಿವ್ ಕಾಸ್ಟ್ ಅಡ್ವಾಂಟೇಜ್ ಅಂದರೆ ಅಲ್ಲಿ ಏನು ಮಾಡಿದ್ದಾರೆ, ಈ ಸಿದ್ಧಾಂತಗಳ ಹೆಸರುಗಳನ್ನೇ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ, ಸ್ಪೆಸಿಫಿಕ್ಕಾಗಿ ಮೆನ್ಷನ್ ಮಾಡಿದ್ದಾರೆ. ಸೊ ಹಾಗಾಗಿ ಅವುಗಳ ಬಗ್ಗೆ ನಾವು ನೋಡಿಕೊಂಡ್ರೆ ಆಯಿತು. ಆದರೆ ನಾನು ಫಸ್ಟಿಗೆ ಹೇಳಿದ್ದೆ ಇಲ್ಲಿ WTO, MNC, ಆಮೇಲೆ IMF, ವರ್ಲ್ಡ್ ಬ್ಯಾಂಕ್ ಅಂತ ಹೇಳಿದೆ ನೋಡಿ. ಇಲ್ಲಿ IMF ಅಂಥೇಳಿ, ವರ್ಲ್ಡ್ ಬ್ಯಾಂಕ್ ಅಂಥೇಳಿ. ಎಸ್, ಇಲ್ಲಿ IMF, ವರ್ಲ್ಡ್ ಬ್ಯಾಂಕ್, IDA, IFC, ADB. ಸೊ ಇಲ್ಲಿ ಸ್ವಲ್ಪ ಹೆಚ್ಚನ್ನು ಏನು ಮಾಡಿದ್ದಾರೆ, ಇವು ಅಂತಾರಾಷ್ಟ್ರೀಯ ಸಂಘಟನೆಗಳ ಬಗ್ಗೆ ಕೇಳಿದ್ದಾರೆ. ಹಾಗಾಗಿ ಅಂತಾರಾಷ್ಟ್ರೀಯ ಸಂಘಟನೆಗಳಿಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳು 100% ಕ್ವಶನ್ ಪೇಪರಲ್ಲಿ ಇದ್ದೇ ಇರ್ತಾವೆ. ಸೊ ಇವುಗಳನ್ನು ಮರೆಯೋ ಹಾಗಿಲ್ಲ. ಅಂತಾರಾಷ್ಟ್ರೀಯ ವ್ಯಾಪಾರ ಅಂತ ಬಂದಾಗ ಈ ಸಂಘಟನೆಗಳ ಬಗ್ಗೆ ಮಿಸ್ ಮಾಡೋ ಹಾಗಿಲ್ಲ. ಇಲ್ಲಿ 100% ಕ್ವಶನ್ಸನ್ನು ಕೇಳಿರ್ತಾರೆ. ಇನ್ನು ಥಿಯರೀಸ್ ಆಫ್ ಇಂಟರ್ನ್ಯಾಷನಲ್ ಟ್ರೇಡ್ ಆಯಿತು. ಅದರೊಂದಿಗೆ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಕೂಡ ಇರುತ್ತೆ. ಇಲ್ಲಿ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಇದೆ ನೋಡಿ. ಎಕ್ಸ್ಚೇಂಜ್ ರೇಟ್ ಬಗ್ಗೆನೂ ಕೂಡ ಇದೆ. ಸೊ ಅಲ್ಲೇನಿತ್ತು, ಮತ್ತು FDI, ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಂಥೇಳಿ. ಇನ್ನು ಗೇನ್ಸ್ ಫ್ರಮ್ ಟ್ರೇಡು ಇಲ್ಲಿದೆ. ಅದರೊಂದಿಗೆ ಟರ್ಮ್ಸ್ ಆಫ್ ಟ್ರೇಡ್ ಕಾನ್ಸೆಪ್ಟ್ ಇದೆ ನೋಡಿರಿ. ಸೊ ಇದೊಂದು ನಮಗೆ ನೋಡ್ಕೊಳ್ಬೇಕಾಗಿರುವಂಥದ್ದು. ಆದರೆ ಉಳಿಕಿದ ಕಾನ್ಸೆಪ್ಟ್ ಏನು ಇಂಪಾರ್ಟೆಂಟ್ ಇಲ್ಲ ಅಂತಲ್ಲ, ಆದರೆ ಅವುಗಳಲ್ಲಿ ನಾವು ಜಾಸ್ತಿ ನೋಡ್ಕೊಳ್ಬೇಕಾಗಿದ್ದು ಯಾವುಗಳು ಅಂತ ಅನ್ನೋದನ್ನು ನಾವು ಇಷ್ಟು ಡಿಫ್ರೆನ್ಸನ್ನು ನೋಡಿಕೊಂಡ್ರೆ ನಮಗೆ ಸಾಕ. ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ನಾವು ಇಷ್ಟು ತಯಾರಿಯನ್ನು ಮಾಡ್ಕೊಳ್ಬೇಕಾಗತ್ತೆ. ಅಂದರೆ ಈಗ ನಾವು 4 ಎಕ್ಸಾಮ್ಸ್ಗಳ ಒಂದು ಸಿಲೆಬಸ್ಸನ್ನು ಸ್ಪೆಷಲಾಗಿ ಅಂತಾರಾಷ್ಟ್ರೀಯ ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ನಾವು ಕಂಪ್ಯಾರಿಸನ್ ನೋಡಿದಾಗ ಇಲ್ಲಿ ಇಂಪಾರ್ಟೆಂಟ್ ಯಾವುದು ಅನ್ನೋದು ನಮ್ಗೆ ಕ್ಲಿಯರ್ ಆಯಿತು. ಓಕೆನಾ? ಒಂದು ಅಂತಾರಾಷ್ಟ್ರೀಯ ಸಂಘಟನೆಗಳು ಮತ್ತು ಅಂತಾರಾಷ್ಟ್ರೀಯ ವ್ಯಾಪಾರದ ಸಿದ್ಧಾಂತಗಳು, ಅದರೊಂದಿಗೆ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಆ್ಯಂಡ್ ಎಕ್ಸ್ಚೇಂಜ್ ರೇಟ್ ಆಗಿತ್ತು. ಅದರೊಂದಿಗೆ ಗೇನ್ಸ್ ಫ್ರಮ್ ಟ್ರೇಡ್ ಆ್ಯಂಡ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಸಂಬಂಧಪಟ್ಟಂಗೆ. ಸೊ ಇವುಗಳಿಗೆ ಸಂಬಂಧಪಟ್ಟಂಗೆ ನಾವು ನೋಡ್ಕೊಳ್ಬೇಕಾಗತ್ತೆ. ಇದನ್ನು ಹೊರತುಪಡಿಸಿ ಉಳಿದವುಗಳನ್ನು ನಾವು ಸ್ಟಡಿ ಮಾಡಿದ್ರೆ ಸಾಕು. ಸೊ ಇಷ್ಟು ಎಕ್ಸಾಮ್ಗೆ ನೀವು ಇಂಟರ್ನ್ಯಾಷನಲ್ ಎಕನಾಮಿಕ್ಸನ್ನು ಓದೋ ಸಂದರ್ಭದಲ್ಲಿ ನೋಡ್ಕೊಳ್ಬೇಕಾಗತ್ತೆ.